ಹೊರಟ್ಟಿ ರಾಜೀನಾಮೆ ನಿರ್ಧಾರದಿಂದಾಗಿ ಈಗ ಸಲೀಂ ಅಹಮದ್ ಹಾದಿ ಸುಗಮ ಆಗಿದೆ. ಈಗಾಗಲೇ ಹೇಳಿದ ಹಾಗೆ ಕಾಂಗ್ರೆಸ್ ಎಂಎಲ್ಸಿ ಸಲೀಂ ಅಹಮದ್ ಹಾದಿ ಸುಗಮ ಆಗಿದೆ. ಎಲ್ರಿಗೂ ಸಚಿವ ಸ್ಥಾನ ಕೊಡೋಕ್ಕಾಗೋದಿಲ್ಲ ಅಂತ ಆದ್ರೆ ಪ್ರಾತಿನಿಧ್ಯ ಕೊಡೋದು ಮುಖ್ಯ ಆಗುತ್ತೆ. ಹಾಗಾಗಿ ಸಲೀಂ ಅಹಮದ್ ಅವರನ್ನ ಕಾಂಗ್ರೆಸ್ ಇದೀಗ ಸಭಾಪತಿ ಸ್ಥಾನಕ್ಕೆ ತನ್ನ ಅಭ್ಯರ್ಥಿಯನ್ನಾಗಿ ಮುಂದಡಿ ಇಟ್ಟಿದೆ. ಇದೀಗ ಚುನಾವಣೆ ನಡೀಬೇಕಾಗತ್ತೆ. ಅದಕ್ಕೆ ಈಗ ಪ್ರಬಲ ಸ್ಪರ್ಧೆ ಅಂತ ಇಲ್ಲದೆ ಇರೋದ್ರಿಂದ ಸಲೀಂ ಅಹಮದ್ ಆಯ್ಕೆ ಬಹಳ ಸುಲಭ ಆಗುತ್ತೆ. ಅಧಿವೇಶನ ಆರಂಭ ಆದಾಗ ಹೊರಟ್ಟಿಯವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಸಲೀಂ ಅಹಮದ್ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗಾಗಲೇ ಹೇಳಿದ ಹಾಗೆ ಸಲೀಂ ಅಹಮದ್ ಅವರ ಹಾದಿ ಸುಗಮವಾಗಿದೆ. ಇನ್ನಷ್ಟು ಹೇಳೋದಾದ್ರೆ ಈ ಬಗ್ಗೆ. ಮೊದಲನೇದಾಗಿ ಡಿಕೆ ಶಿವಕುಮಾರ್ ಹಾಗೂ ಇತರೆ ಸಚಿವರು ಬಸವರಾಜ ಹೊರಟ್ಟಿ ಅವರನ್ನ ಭೇಟಿಯಾಗಿ ಸಮಾಲೋಚನೆಯನ್ನು ನಡೆಸಿ ಯಾವ ಕಾರಣಕ್ಕೆ ಅವರು ರಾಜೀನಾಮೆಯನ್ನ ಸಲ್ಲಿಸಬೇಕು ಅಂತ ಅವರ ಗಮನಕ್ಕೆ ತಂದಿರುವಂತದ್ದು. ಒಂದು, ಸ್ಪಷ್ಟವಾಗಿ ಬಹುಮತವನ್ನ ಪರಿಷತ್ನಲ್ಲಿ ಕಾಂಗ್ರೆಸ್ ಸಾಧಿಸಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಇಬ್ರು ಕೂಡ ಬಸವರಾಜ ಹೊರಟ್ಟಿ ಅವರೇ ಇರಬೇಕು ಅಂತ ಆಶೆ ಪಡ್ತಿದ್ರು ಕೂಡ ಕಾಂಗ್ರೆಸ್ನ ಒಂದಿಷ್ಟು ಸಚಿವರಿಗೂ ಕೂಡ ಹೊರಟ್ಟಿ ಅವರನ್ನ ಮುಂದುವರಿಸಬೇಕು ಅಂತ ಆಸೆ ಇದ್ರೂ ಕೂಡ ಹೈಕಮಾಂಡ್ ಆದೇಶವನ್ನ ಪಾಲಿಸಬೇಕಾದಂತ ಅನಿವಾರ್ಯತೆ ನನ್ನ ಮುಂದೆ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಹೊರಟ್ಟಿ ಅವರಿಗೆ ತಿಳಿಸಿದ್ದಾರೆ. ಒಂದ್ ವೇಳೆ ರಾಜೀನಾಮೆ ನೀಡದೆ ಹೋದಂತ ಸಂದರ್ಭದಲ್ಲಿ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಮೂವ್ ಮಾಡಬೇಕಾಗತ್ತೆ ಅನ್ನೋದನ್ನ ಕೂಡ ತಿಳಿಸಿದರೆ ಈ ಸಂದರ್ಭದಲ್ಲಿ ಅನಗತ್ಯವಾದಂತ ಚರ್ಚೆಗೆ ಆಸ್ಪದ ಕೊಡುವುದು ಬೇಡ ಅನ್ನೋ ಒಂದು ಸಲಹೆಯನ್ನು ಕೂಡ ಸ್ನೇಹಿತರ ಸ್ಥಾನದಲ್ಲಿ ನಿಂತು ಡಿಕೆ ಶಿವಕುಮಾರ್ ಅವರು ಬಸವರಾಜ ಹೊರಟ್ಟಿ ಅವರಿಗೆ ನೀಡಿದ್ದಾರೆ. ಇನ್ನು ಈ ವಿಚಾರವಾಗಿ ಸಮಾಲೋಚನೆ ನಡೆಸಿ ಮಾತುಕತೆ ನಡೆಸಿರುವಂತಹ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನು ನೀಡೋದಾಗಿ ರಿಪಬ್ಲಿಕ್ ಕನ್ನಡದ ಮುಖಾಂತರ ಘೋಷಣೆ ಮಾಡಿದ್ದಾರೆ. ಆದ್ರೆ ದಿನಾಂಕದ ವಿಚಾರವಾಗಿ ಕಾರ್ಯಕರ್ತರ ಜೊತೆ ಮಾತನಾಡುತ್ತೇನೆ, ಅದಾದ ಮೇಲೆ ತಿಳಿಸುತ್ತೇನೆ ಅಂತ ಡಿಕೆ ಅವರಿಗೆ ಹೇಳಿದ್ದೇನೆ. ಯಾವುದೇ ಕಾರಣಕ್ಕೂ ಕಳೆದ 30-40 ವರ್ಷಗಳಿಂದ ರಾಜಕೀಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ಕಪ್ಪು ಚುಕ್ಕಿಯೂ ಕೂಡ ನನ್ನ ಮೇಲಿಲ್ಲ. ಈ ವಿಚಾರವಾಗಿ ಒಂದು ಸಮಸ್ಯೆ ಆಗುವಂತದ್ದು ಬೇಡ, ಹಾಗೆ ಅನಗತ್ಯ ಚರ್ಚೆಗೆ ಆಸ್ಪದ ಕೊಡುವುದು ಬೇಡ ಎಂಬ ನಿರ್ಧಾರದಿಂದ ನಾನು ಈಗ ರಾಜೀನಾಮೆ ನೀಡಲು ಮುಂದಾಗಿದ್ದೇನೆ. ಆದ್ರೆ ದಿನಾಂಕ ಆಗಸ್ಟ್ 14ಕ್ಕೆ ನೀಡುವಂತೆ ಡಿಕೆ ಅವರು ಕೇಳ್ಕೊಂಡಿದ್ದು, ಆ ದಿನಾಂಕವನ್ನ ಮಾತ್ರ ನಾನು ಮತ್ತೊಮ್ಮೆ ಅವರಿಗೆ ಸ್ಪಷ್ಟಪಡಿಸುತ್ತೇನೆ ಅಂತ ತಿಳಿಸಿರೋದ್ರಿಂದ ಇಲ್ಲಿ ಸಲೀಂ ಅಹಮದ್ ಅವರ ಹಾದಿ ಮತ್ತಷ್ಟು ಸುಗಮ ಆಯ್ತು ಅಂತ ಅಂದ್ಕೊಳ್ಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಹೊರಟ್ಟಿ ರಾಜೀನಾಮೆ ನಿರ್ಧಾರದಿಂದಾಗಿ ಈಗ ಸಲೀಂ ಅಹಮದ್ ಹಾದಿ ಸುಗಮ ಆಗಿದೆ. ಈಗಾಗಲೇ ಹೇಳಿದ ಹಾಗೆ ಕಾಂಗ್ರೆಸ್ ಎಂಎಲ್ಸಿ ಸಲೀಂ ಅಹಮದ್ ಹಾದಿ ಸುಗಮ ಆಗಿದೆ. ಎಲ್ರಿಗೂ ಸಚಿವ ಸ್ಥಾನ ಕೊಡೋಕ್ಕಾಗೋದಿಲ್ಲ ಅಂತ ಆದ್ರೆ ಪ್ರಾತಿನಿಧ್ಯ ಕೊಡೋದು ಮುಖ್ಯ ಆಗುತ್ತೆ. ಹಾಗಾಗಿ ಸಲೀಂ ಅಹಮದ್ ಅವರನ್ನ ಕಾಂಗ್ರೆಸ್ ಇದೀಗ ಸಭಾಪತಿ ಸ್ಥಾನಕ್ಕೆ ತನ್ನ ಅಭ್ಯರ್ಥಿಯನ್ನಾಗಿ ಮುಂದಡಿ ಇಟ್ಟಿದೆ. ಇದೀಗ ಚುನಾವಣೆ ನಡೀಬೇಕಾಗತ್ತೆ. ಅದಕ್ಕೆ ಈಗ ಪ್ರಬಲ ಸ್ಪರ್ಧೆ ಅಂತ ಇಲ್ಲದೆ ಇರೋದ್ರಿಂದ ಸಲೀಂ ಅಹಮದ್ ಆಯ್ಕೆ ಬಹಳ ಸುಲಭ ಆಗುತ್ತೆ. ಅಧಿವೇಶನ ಆರಂಭ ಆದಾಗ ಹೊರಟ್ಟಿಯವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಸಲೀಂ ಅಹಮದ್ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗಾಗಲೇ ಹೇಳಿದ ಹಾಗೆ ಸಲೀಂ ಅಹಮದ್ ಅವರ ಹಾದಿ ಸುಗಮವಾಗಿದೆ. ಇನ್ನಷ್ಟು ಹೇಳೋದಾದ್ರೆ ಈ ಬಗ್ಗೆ. ಮೊದಲನೇದಾಗಿ ಡಿಕೆ ಶಿವಕುಮಾರ್ ಹಾಗೂ ಇತರೆ ಸಚಿವರು ಬಸವರಾಜ ಹೊರಟ್ಟಿ ಅವರನ್ನ ಭೇಟಿಯಾಗಿ ಸಮಾಲೋಚನೆಯನ್ನು ನಡೆಸಿ ಯಾವ ಕಾರಣಕ್ಕೆ ಅವರು ರಾಜೀನಾಮೆಯನ್ನ ಸಲ್ಲಿಸಬೇಕು ಅಂತ ಅವರ ಗಮನಕ್ಕೆ ತಂದಿರುವಂತದ್ದು. ಒಂದು, ಸ್ಪಷ್ಟವಾಗಿ ಬಹುಮತವನ್ನ ಪರಿಷತ್ನಲ್ಲಿ ಕಾಂಗ್ರೆಸ್ ಸಾಧಿಸಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಇಬ್ರು ಕೂಡ ಬಸವರಾಜ ಹೊರಟ್ಟಿ ಅವರೇ ಇರಬೇಕು ಅಂತ ಆಶೆ ಪಡ್ತಿದ್ರು ಕೂಡ ಕಾಂಗ್ರೆಸ್ನ ಒಂದಿಷ್ಟು ಸಚಿವರಿಗೂ ಕೂಡ ಹೊರಟ್ಟಿ ಅವರನ್ನ ಮುಂದುವರಿಸಬೇಕು ಅಂತ ಆಸೆ ಇದ್ರೂ ಕೂಡ ಹೈಕಮಾಂಡ್ ಆದೇಶವನ್ನ ಪಾಲಿಸಬೇಕಾದಂತ ಅನಿವಾರ್ಯತೆ ನನ್ನ ಮುಂದೆ ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಹೊರಟ್ಟಿ ಅವರಿಗೆ ತಿಳಿಸಿದ್ದಾರೆ. ಒಂದ್ ವೇಳೆ ರಾಜೀನಾಮೆ ನೀಡದೆ ಹೋದಂತ ಸಂದರ್ಭದಲ್ಲಿ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಮೂವ್ ಮಾಡಬೇಕಾಗತ್ತೆ ಅನ್ನೋದನ್ನ ಕೂಡ ತಿಳಿಸಿದರೆ ಈ ಸಂದರ್ಭದಲ್ಲಿ ಅನಗತ್ಯವಾದಂತ ಚರ್ಚೆಗೆ ಆಸ್ಪದ ಕೊಡುವುದು ಬೇಡ ಅನ್ನೋ ಒಂದು ಸಲಹೆಯನ್ನು ಕೂಡ ಸ್ನೇಹಿತರ ಸ್ಥಾನದಲ್ಲಿ ನಿಂತು ಡಿಕೆ ಶಿವಕುಮಾರ್ ಅವರು ಬಸವರಾಜ ಹೊರಟ್ಟಿ ಅವರಿಗೆ ನೀಡಿದ್ದಾರೆ. ಇನ್ನು ಈ ವಿಚಾರವಾಗಿ ಸಮಾಲೋಚನೆ ನಡೆಸಿ ಮಾತುಕತೆ ನಡೆಸಿರುವಂತಹ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನು ನೀಡೋದಾಗಿ ರಿಪಬ್ಲಿಕ್ ಕನ್ನಡದ ಮುಖಾಂತರ ಘೋಷಣೆ ಮಾಡಿದ್ದಾರೆ. ಆದ್ರೆ ದಿನಾಂಕದ ವಿಚಾರವಾಗಿ ಕಾರ್ಯಕರ್ತರ ಜೊತೆ ಮಾತನಾಡುತ್ತೇನೆ, ಅದಾದ ಮೇಲೆ ತಿಳಿಸುತ್ತೇನೆ ಅಂತ ಡಿಕೆ ಅವರಿಗೆ ಹೇಳಿದ್ದೇನೆ. ಯಾವುದೇ ಕಾರಣಕ್ಕೂ ಕಳೆದ 30-40 ವರ್ಷಗಳಿಂದ ರಾಜಕೀಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ಕಪ್ಪು ಚುಕ್ಕಿಯೂ ಕೂಡ ನನ್ನ ಮೇಲಿಲ್ಲ. ಈ ವಿಚಾರವಾಗಿ ಒಂದು ಸಮಸ್ಯೆ ಆಗುವಂತದ್ದು ಬೇಡ, ಹಾಗೆ ಅನಗತ್ಯ ಚರ್ಚೆಗೆ ಆಸ್ಪದ ಕೊಡುವುದು ಬೇಡ ಎಂಬ ನಿರ್ಧಾರದಿಂದ ನಾನು ಈಗ ರಾಜೀನಾಮೆ ನೀಡಲು ಮುಂದಾಗಿದ್ದೇನೆ. ಆದ್ರೆ ದಿನಾಂಕ ಆಗಸ್ಟ್ 14ಕ್ಕೆ ನೀಡುವಂತೆ ಡಿಕೆ ಅವರು ಕೇಳ್ಕೊಂಡಿದ್ದು, ಆ ದಿನಾಂಕವನ್ನ ಮಾತ್ರ ನಾನು ಮತ್ತೊಮ್ಮೆ ಅವರಿಗೆ ಸ್ಪಷ್ಟಪಡಿಸುತ್ತೇನೆ ಅಂತ ತಿಳಿಸಿರೋದ್ರಿಂದ ಇಲ್ಲಿ ಸಲೀಂ ಅಹಮದ್ ಅವರ ಹಾದಿ ಮತ್ತಷ್ಟು ಸುಗಮ ಆಯ್ತು ಅಂತ ಅಂದ್ಕೊಳ್ಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.